ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಚೆನ್ನಾಗಿದ್ದಾಗ ಬಾಸ್ ಅಂತಿದ್ದವರೆಲ್ಲ ದರ್ಶನ್ ಜೈಲಿಗೆ ಹೋದಾಗ ಮಂಗಮಾಯ. ಒಳ್ಳೆ ವಕೀಲರನ್ನ ಹಿಡಿದು ಪತಿಯನ್ನ ಬಿಡಿಸೋದಕ್ಕೆ ವಿಜಯಲಕ್ಷ್ಮಿ ಶತ ಪ್ರಯತ್ನ. ಹೆಸರಾಂತ ವಕೀಲ ಸಿವಿ ನಾಗೇಶ್ ಮೂಲಕ ಜಾಮೀನು ಅರ್ಜಿ ಸಲ್ಲಿಕೆಗೆ ತಯಾರಿ. ಇವತ್ತು ನಟ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ. ಆರೋಪಿಯಿಂದ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಬಹುದೆಂಬ ಜಾಮೀನು ನೀಡದಂತೆ ಪೊಲೀಸರ ಮನವಿ. ಸ್ಥಳೀಯ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆದರೆ ಹೈಕೋರ್ಟ್ ಮೊರೆ ಹೋಗಲು ನಿರ್ಧಾರ. ದರ್ಶನ್ ಸೇರಿ 17 ಆರೋಪಿಗಳು ಒಂದೇ ಜೈಲಲ್ಲಿದ್ರೆ ಸಂಚು ಮಾಡಿ ಪ್ರಕರಣದ ದಿಕ್ಕು ತಪ್ಪಿಸಬಹುದು. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಪೊಲೀಸರ ಮನವಿ ಹಿನ್ನೆಲೆ ಇಂದು ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವ ಬಗ್ಗೆ ವಿಚಾರಣೆ. ದರ್ಶನ್ ಪರಿಸ್ಥಿತಿಗೆ ಬೇಸರ ವ್ಯಕ್ತಪಡಿಸುತ್ತಾನೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕೆಂದ ಓಂ ಪ್ರಕಾಶ್. ದರ್ಶನ್ ಅಭಿಮಾನಿಗಳು ಬೇರೆ ಸಿನಿಮಾ ನೋಡಲ್ಲ ಅಂದ್ರೆ ಆಯಾ ನಟರ ಫ್ಯಾನ್ಸ್ ನೋಡ್ತಾರೆ. ದರ್ಶನ್ ಲೈಫ್ಗೆ ಹುಳಿ ಹಿಂಡಿದ್ದೆ ನಟಿ ನಿಖಿತಾ ಎಂದ ನಿರ್ದೇಶಕ ಬಾಂಬ್. ಸಲಿಂಗ ಕಾಮ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣಗೆ ಜೈಲು. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ ನ್ಯಾಯಾಲಯ. ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿ ನಂಬರ್ ನೀಡಲಿದ್ದಾರೆ ಜೈಲಾಧಿಕಾರಿಗಳು. ಜೈಲಲ್ಲಿದ್ರೂ ಹೆಚ್ಚಿನ ವಿಚಾರಣೆಗೆ ಸೂರಜ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ. ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ವಶಕ್ಕೆ ಪಡೆಯುವ ಸಿಐಡಿ ಅಧಿಕಾರಿಗಳು. ವಿಚಾರಣೆ ಹಾಗೂ 161 ಹೇಳಿಕೆ ದಾಖಲಿಸಿಕೊಳ್ಳಲಿರುವ ಪೊಲೀಸ್. ಕ್ಲಾಸಿ ಕುಮಾರ್ ಧರಿಸಿದ ಶಾಲಿನ ಬೆಲೆ ಬರೋಬ್ಬರಿ 59,000 ರೂಪಾಯಿ. ಬೆಲೆ ಏರಿಕೆಯಿಂದ ಜನ ಪರದಾಡಬೇಕಾದ್ರೆ ಜನಪ್ರತಿನಿಧಿಗಳಿಂದ ಜನರ ತೆರಿಗೆ ದುಡ್ಡಲ್ಲಿ ಶೋಕಿ. ಡಿಕೆಶಿ ಹಾಕಿದ ಶಾಲಿನ ಫೋಟೋವನ್ನ ಪೋಸ್ಟ್ ಮಾಡಿ ಕೇಸರಿ ಪಾಳೆಯ ಟ್ವೀಟ್. ಮದುವೆಯಾಗೋದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡು ವಂಚನೆ ಆರೋಪ. ಸಾಗರ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕುಗ್ವೆ ಅರುಣ್ ಅರೆಸ್ಟ್. ಇದೇ ತಿಂಗಳು 28ಕ್ಕೆ ನಿಶ್ಚಯವಾಗಿದ್ದ ಅರುಣ್ ಮದುವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಹಿನ್ನೆಲೆ ಕಲ್ಲಡ್ಕದಲ್ಲಿ ಪ್ರವಾಹ ಸೃಷ್ಟಿ. ರಸ್ತೆಗಳು ಜಲಾವೃತ ಹಿನ್ನೆಲೆ ವಾಹನ ಸಂಚಾರಕ್ಕೆ ಅಡಚಣೆ. ಸರ್ವಿಸ್ ರೋಡ್ ಚರಂಡಿ ವ್ಯವಸ್ಥೆ ಸರಿ ಮಾಡದೆ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆಂದು ಜನಾಕ್ರೋಶ. ಹುಬ್ಬಳ್ಳಿ ಆಕಾಶ್ ಮಠಪತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರ ಬಂಧನ. ಆಕಾಶ್ ಪತ್ನಿ, ಅತ್ತೆ, ಮಾವ ಸೇರಿ 4ವರಿಗಾಗಿ ಪೊಲೀಸರ ಶೋಧ. ಕುಡಿಯೋ ವಿಚಾರಕ್ಕೆ ಗಲಾಟೆ, ಹೊಡೆದಿದ್ದಕ್ಕೆ ಕೆಳಗೆ ಬಿದ್ದು ಆಕಾಶ್ ಸಾವು. ಇವತ್ತಿಂದ 18ನೇ ಲೋಕಸಭೆಯ ಅಧಿವೇಶನ ಆರಂಭ. ಪ್ರಧಾನಿ ಮೋದಿ, ಹಂಗಾಮಿ ಸ್ಪೀಕರ್ ಸೇರಿ ನೂತನ ಸಂಸದರ ಪ್ರಮಾಣ ವಚನ. ಇವತ್ತು ಹಂಗಾಮಿ ಸ್ಪೀಕರ್ ಆಯ್ಕೆ ವಿಚಾರ ಕಲಾಪದಲ್ಲಿ ಕೋಲಾಹಲ ಎಬ್ಬಿಸೋ ನಿರೀಕ್ಷೆ. ನೆಟ್ ಪೇಪರ್ ಸೋರಿಕೆ ಪ್ರಕರಣದ ತನಿಖೆಗೆ ತೆರಳಿದ್ದ ಸಿಬಿಐ ಅಧಿಕಾರಿಗಳ ಮೇಲೆ ಹಲ್ಲೆ. ನಕಲಿ ಅಧಿಕಾರಿಗಳೆಂದು ಭಾವಿಸಿ ಬಿಹಾರದ ನವಾಡಾ ಗ್ರಾಮಸ್ಥರಿಂದ ದಾಳಿ. ವಿಡಿಯೋ ಆಧಾರದಲ್ಲಿ 4ವರ ಬಂಧನ. ಅಬಕಾರಿ ನೀತಿ ಅವ್ಯವಹಾರ ಪ್ರಕರಣದಲ್ಲಿ ಜಾಮೀನಿಗಾಗಿ ದೆಹಲಿ ಸಿಎಂ ಕೇಜ್ರಿವಾಲ್ ಸರ್ಕಸ್. ದೆಹಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ. ಇವತ್ತು ಕೇಜ್ರಿವಾಲ್ ಅರ್ಜಿ ವಿಚಾರಣೆ ನಡೆಸುವ ಸಾಧ್ಯತೆ. ವಯನಾಡಿಗೆ ರಾಜೀನಾಮೆ ಬೆನ್ನಲ್ಲೇ ಕ್ಷೇತ್ರದ ಜನರಿಗೆ ರಾಹುಲ್ ಗಾಂಧಿ ಭಾವನಾತ್ಮಕ ಪತ್ರ. ನೀವು ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಗೆಲ್ಲಿಸಿದ್ದೀರಿ. ಧರ್ಮ, ಸಮುದಾಯ, ಭಾಷೆ ನೋಡದೆ ಗೆಲ್ಲಿಸಿದವರಿಗೆ ಬದ್ಧನಾಗಿರ್ತೀನಿ ಅಂತ ಪತ್ರ. ಹೊಸ ಜೀವನಕ್ಕೆ ಕಾಲಿಟ್ಟ ಉದ್ಯಮಿ ವಿಜಯ್ ಮಲ್ಯ ಪುತ್ರ ಸಿದ್ಧಾರ್ಥ್ ಮಲ್ಯ. ಲಂಡನ್ನಲ್ಲಿ ಗೆಳತಿ ಜಾಸ್ಮಿನ್ ಜೊತೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆ. ಪುತ್ರನ ವಿವಾಹದಲ್ಲಿ ಫುಲ್ ಜೋಶ್ನಲ್ಲಿ ಭಾಗಿಯಾದ ದೇಶಭ್ರಷ್ಟ ವಿಜಯ್ ಮಲ್ಯ. ಹನ್ನೆರಡನೇ ಮಗುವಿಗೆ ತಂದೆಯಾದ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್. 3ನೇ ಪತ್ನಿಗೆ 3ನೇ ಮಗು. ಮೊದಲ ಪತ್ನಿಗೆ 6, 2 ಮತ್ತು 3ನೇ ಪತ್ನಿಗೆ ತಲಾ 3 ಸೇರಿ ಡಜನ್ ಮಕ್ಕಳಿಗೆ ಅಪ್ಪನಾದ ಮಸ್ಕ್. ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ ಕ್ಲೀನ್ ಸ್ವೀಪ್ ಮಾಡಿದ ಭಾರತದ ಮಹಿಳಾ ತಂಡ.
215 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 9 ಓವರ್ಗಳು ಬಾಕಿ ಇರುವಾಗಲೇ ಗೆಲುವಿನ ನಗೆ. ಸ್ಮೃತಿ ಮಂದಾನ ಅಬ್ಬರದ 90 ರನ್ ನೆರವಿನಿಂದ ಜಯಬೇರಿ ಬಾರಿಸಿದ ಇಂಡಿಯಾ. ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಅಮೆರಿಕ ವಿರುದ್ಧದ ಬ್ರಿಡ್ಜ್ಟೌನ್ನಲ್ಲಿ ನಡೆದಿದ್ದ ಪಂದ್ಯದಲ್ಲಿ 10 ವಿಕೆಟ್ಗಳ ಭರ್ಜರಿ ಜಯ. ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ಗೆದ್ರೆ ಭಾರತ ಸೆಮೀಸ್ಗೆ ಎಂಟ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.